ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಕೃಷ್ಣ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಅಂತೂ ತುಂಬಾ ಚೆನ್ನಾಗಿದೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ಕಂಟಿನ್ಯೂಸ್ ಆಗಿ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ಬೇಗ ಬೇಗ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಡೇ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಎದ್ದಾದ್ಮೇಲೆ ಮನೆಯೆಲ್ಲ ಫುಲ್ ಡೀಪ್ ಕ್ಲೀನ್ ಮಾಡಿಕೊಂಡು ಮಾರ್ನಿಂಗ್ ಟಿಫನ್ ಸಹ ಪ್ರಿಪೇರ್ ಮಾಡಿಕೊಂಡೆ. ಇನ್ನು ಪುನರ್ವಿನೂ ಸಹ ಸ್ಕೂಲ್ ಕಳಿಸ್ಬೇಕಾಗಿತ್ತಲ್ಲ, ಸೊ ಹಾಗಾಗಿ ಅವಳಿಗೆ ಸ್ನ್ಯಾಕ್ಸ್ ಬಾಕ್ಸ್ ಎಲ್ಲ ರೆಡಿ ಮಾಡಿಬಿಟ್ಟು ಅವಳನ್ನ ರೆಡಿ ಮಾಡಿ ಸ್ಕೂಲಿಗೆ ಬಿಟ್ಟು ಬಂದಾಯಿತು. ಬರ್ತಿದ್ದಾಗೇನೆ ನಾನು ಫ್ರೆಶ್ ಅಪ್ ಆಗಿ ಬಂದು ಹೊಸಲನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ರಂಗೋಲಿನ ಬಿಡಿಸ್ದೆ. ಹಾಗೆ ನೀವೆಲ್ಲರೂ ಅಂದ್ಕೊಳ್ತಾ ಇರ್ಬೋದು ಯಾರಪ್ಪ ಇವರು ಅಂದ್ಕೊಂಡು, ಇವರು ಸಹ ನನ್ನ ಎರಡನೇ ಮಗಳು. ಸಿರಿಗಂತೂ ಫುಲ್ ಬೋರ್ ಆಗ್ತಾ ಇತ್ತು, ಯಾಕಂದರೆ ಮಕ್ಕಳಿರಬೇಕಲ್ಲ ಆಟ ಆಡೋದಕ್ಕೆ. ಸೊ ಹಾಗಾಗಿ ಪುನರ್ವಿನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ಲು. ನಾನು ಹೊಸ್ಲಲ್ಲಿ ರಂಗೋಲೆ ಬಿಡಿಸ್ತಾ ಇದ್ದರೆ, ನಾನು ಬಿಡಿಸ್ತೀನಿ ಮಮ್ಮಿ ಅಂದ್ಕೊಂಡು ಬಂದು ಬಿಡಿಸ್ತಾ ಇದ್ಲು. ನೋಡಿದ್ರಲ್ಲ ನೀವೇ. ಈಗ ಪೂಜೆ ಮಾಡ್ತಾ ಇದ್ದೀನಿ. ಸಿರಿನೂ ಸಹ ಜಾಯ್ನ್ ಆಗ್ತಾಳೆ. ಪುನು ಅಂತ ಕರೆದು ಪುನರ್ವಿ ಅಂತಲೇ ಕರೆಯೋಂಗಾಗುತ್ತೆ ಸಿರಿನ. ಸಿರಿ ಅಂತ ಕರೀತಾ ಇದ್ದರೆ ಪುನರ್ವಿನ ಹೋಗಿ ಸಿರಿ ಅಂತಲೇ ಕರೆಯೋಗಾಗುತ್ತೆ. ಇನ್ನು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಪಕ್ಕದಲ್ಲೇನೆ ಚಾಮುಂಡೇಶ್ವರಿ ದೇವಸ್ಥಾನ ಇದೆ, ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ಹಾಯ್. ಮನೇಲಿ ಯಾವಾಗಲೂ ಪೂಜೆ ಮಾಡುವಾಗ ನೀವು ನೋಡಿರ್ಬೋದು ವಿಡಿಯೋದಲ್ಲಿ, ಪುನರ್ವಿ ಯಾವಾಗಲೂ ನನ್ನ ಜೊತೆನೇ ಇರ್ತಾ ಇದ್ಲು. ರಂಗೋಲೆ ಬಿಡ್ತಾ ಇದ್ರೆ ರಂಗೋಲೆನೂ ಬಿಡೋದಕ್ಕೆ ಬರ್ತಾ ಇದ್ಲು, ಪೂಜೆ ಮಾಡ್ತಾ ಇದ್ರೆ ಜೊತೆ ಕೂತ್ಕೊಂಡು ಪೂಜೆ ಮಾಡ್ತಾ ಇದ್ಲು. ಇವತ್ತು ಅವಳು ಸ್ಕೂಲ್ಗೆ ಹೋಗ್ಬಿಟ್ಟಿದ್ಲು. ನನಗೆ ಬೇಜಾರಾಗ್ತಿತ್ತೇನೋ, ಯಾಕಂದರೆ ಆಷಾಢ ಶುಕ್ರವಾರ ಬೆಳಿಗ್ಗೆನೆ ಪೂಜೆ ಮಾಡ್ತಾ ಇದ್ನಲ್ಲ, ಸೊ ಹಾಗಾಗಿ ಅವಳು ಸ್ಕೂಲಿಗೆ ಕಳಿಸ್ಬಿಟ್ಟಿದ್ದೆ. ನಾನು ಮಿಸ್ ಮಾಡ್ಕೊಳ್ತಿದ್ದೆ. ಬಟ್ ಇವತ್ತು ಸಿರಿ ಬಂದಿರೋದ್ರಿಂದ ನನಗೆ ಆ ಫೀಲ್ ಆಗಲೇ ಇಲ್ಲ. ಸಿರಿನೂ ಸಹ ನನ್ನ ಜೊತೆ ಕೂತ್ಕೊಂಡು ಪೂಜೆ ಮಾಡಿ ರಂಗೋಲೆ ಎಲ್ಲ ಬಿಡಿಸಿದ್ಲು. ಇನ್ನು ದೇವಸ್ಥಾನಕ್ಕೆ ಬಂದ್ವಿ, ನೋಡ್ತಾ ಇರ್ಬೋದು ಫುಲ್ ಕ್ರೌಡ್ ಇತ್ತು. ಇಲ್ಲೇ ಇಷ್ಟು ಕ್ರೌಡ್ ಇರಬೇಕಾದ್ರೆ ಇನ್ನು ಬೆಟ್ಟದಲ್ಲಿ ಕೇಳಬೇಕಾ. ಆಷಾಢ ಅಂದ್ರಂತೂ ಮೈಸೂರಲ್ಲಿ ತುಂಬಾನೇ ಸ್ಪೆಷಲ್. ಈ ಆಷಾಢಕ್ಕೆ ಬೇರೆ ಊರಿಂದ, ರಾಜ್ಯಗಳಿಂದ, ತಾಲೂಕಿಂದೆಲ್ಲ ತಾಯಿಯ ದರ್ಶನ ಪಡೆಯಲು ಬೆಟ್ಟಕ್ಕೆ ಬರ್ತಾರೆ. ಆ ತಾಯಿನ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಈ ಟೈಮಲ್ಲಿ. ಅದೆಷ್ಟು ಎಲ್ಲ ಶಕ್ತಿ ದೇವತೆಗಳ ದೇವಸ್ಥಾನದಲ್ಲೂ ಸಹ ತುಂಬ ಅದ್ಭುತವಾದಂಥ ಹೂವಿನ ಅಲಂಕಾರ ಅದ್ಭುತವಾಗಿ ಕಾಣಿಸ್ತಾ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಏರಿಯಾದಲ್ಲೂ ಸಹ ಆಷಾಢದಲ್ಲಿ ಒಂಥರ ಹಬ್ಬದ ಕಳೆನೇ ತುಂಬಿ ತುಳುಕ್ತಾ ಇರುತ್ತೆ. ಇನ್ನು ನೋಡ್ತಾ ಇರ್ಬೋದು ನೀವೇನೆ, ಈ ದೇವಸ್ಥಾನದಲ್ಲೇ ಇಷ್ಟು ಕ್ರೌಡ್ ಇದೆಯಲ್ಲ, ಇನ್ನು ಬೆಟ್ಟದಲ್ಲಿ ಇನ್ನೆಷ್ಟಿರಬೇಡ. ನಾವು ಹೋಗೋದಿಕ್ಕೆ ನನಗೆ ಎಸ್ಪೆಷಲಿ ಸಿಕ್ಕಾಪಟ್ಟೆ ಇಷ್ಟ. ಆ ಹೂವಿನ ಅಲಂಕಾರ, ತಾಯಿ ದರ್ಶನ ಪಡೆಯೋದಕ್ಕೆ ನನಗೆ ತುಂಬಾ ಇಷ್ಟ. ಆದರೆ ಪುನರ್ವಿ ಇದ್ದಾಳಲ್ಲ, ಸೊ ಹಾಗಾಗಿ ಇನ್ನೂ ಚಿಕ್ಕ ಮಕ್ಕಳಿದಾರಲ್ಲ ಅಂದ್ಬಿಟ್ಟು ಹೋಗೋದಕ್ಕಾಗಲ್ಲ. ಹಾಗೆ ಇನ್ನು ಆಷಾಢ ಶುಕ್ರವಾರದಲ್ಲಿ ಆ ತಾಯಿ ದರ್ಶನ ಪಡೆಯೋದನ್ನೇ ಇರೋದಕ್ಕೆ ಮನಸ್ಸು ಸಹ ಆಗಲ್ಲ. ಇಲ್ಲೇ ಪಕ್ಕದಲ್ಲಿರೋ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದೆ. ಆಷಾಢದಲ್ಲಂತೂ ಈ ರೀತಿ ನಿಂಬೆಹಣ್ಣಿನ ದೀಪ ಹಚ್ಚೋದಂತೂ ತುಂಬಾ ಸ್ಪೆಷಲ್. ಇನ್ನು ಶಕ್ತಿ ದೇವತೆಗಳ ದೇವಸ್ಥಾನಕ್ಕೆಲ್ಲ ಭೇಟಿ ನೀಡಿ ಈ ರೀತಿ ನಿಂಬೆಹಣ್ಣಿನ ದೀಪ, ಬೆಲ್ಲದ ದೀಪ ಹಚ್ಚೋದ್ರಿಂದ ನಮ್ಮ ಮನಸ್ಸಲ್ಲಿರುವಂಥ ಆಸೆ, ಕನಸುಗಳು, ಬೇಡಿಕೆ, ಕೋರಿಕೆಗಳೆಲ್ಲ ಆದಷ್ಟು ಬೇಗ ಫಲ ಕೊಡುತ್ತೆ ಅನ್ನೋ ನಂಬಿಕೆ. ಇದನ್ನು ರಾವು ಕಾಲದಲ್ಲಿ ಹಚ್ಚುತ್ತಾರೆ. ಈ ರೀತಿ ನಾನು ಸಹ ಲಾಸ್ಟ್ ಇಯರ್ ಹಚ್ಚುತ್ತಾ ಇದ್ದೆ, ಈ ವರ್ಷ ಆಗಲಿಲ್ಲ. ನಿಂಬೆಹಣ್ಣಿನ ದೀಪ ಹಚ್ಚಾದ್ಮೇಲೆ ಹೆಣ್ಮಕ್ಳಿಗೆಲ್ಲ, ಅಲ್ಲೇ ಇರುವಂಥ ಹೆಣ್ಮಕ್ಳಿಗೆಲ್ಲ ಅರ್ಶಿನ ಕುಂಕುಮನ ನೀಡ್ತೀವಿ. ತುಂಬಾ ಚೆನ್ನಾಗಿರುತ್ತೆ. ಇನ್ನು ಆಷಾಢದಲ್ಲಿ ಮನೇಲೇನೆ ಉಪ್ಪಿನ ದೀಪನೂ ಸಹ ಹಚ್ಚುತ್ತಾರೆ, ಅದು ಸಹ ಒಳ್ಳೇದಾಗುತ್ತೆ. ಅವರವರ ನಂಬಿಕೆಗೆ ಬಿಟ್ಟಿದ್ದು. ಈ ರೀತಿ ನಿಂಬೆಹಣ್ಣಿನ ದೀಪ ಹಚ್ಚಾದ್ಮೇಲೆ ಹೆಣ್ಮಕ್ಳಿಗೆಲ್ಲ ಅರ್ಶಿನ ಕುಂಕುಮ ಕೊಟ್ಟು ಆ ತಾಯಿಯ ದರ್ಶನ ಪಡ್ಕೊಂಡು ಬರ್ತೀವಿ. ಸಹ ಕ್ಯೂವಲ್ಲಿ ನಿಂತ್ಕೊಂಡು ತಾಯಿಯ ದರ್ಶನ ಪಡೆಯಲು ಹೋಗ್ತಾ ಇದ್ದೀವಿ. ಆ ತಾಯಿ ದರ್ಶನ ಅಂತೂ ಅದ್ಭುತವಾಗಾಯಿತು.
ಹಾಗೆ ಆಷಾಢದಲ್ಲಿ ಇನ್ನೇನಪ್ಪ ಸ್ಪೆಷಲ್ ಅಂತ ಅಂದರೆ ಆಷಾಢದಲ್ಲಿ ಸಿಗುವಂಥ ಪ್ರಸಾದನೇ ತುಂಬ ಸ್ಪೆಷಲ್. ಮೈಸೂರಲ್ಲಂತೂ ಏರಿಯಾದಲ್ಲೂ ಸಹ ಬೆಳಗ್ಗೆ ಆಗಿರ್ಬೋದು ಸಾಯಂಕಾಲ ಆಗಿರ್ಬೋದು ಎಲ್ಲ ಕಡೆ ಪ್ರಸಾದನ ನೀಡ್ತಾ ಇರ್ತಾರೆ. ನನಗೂ ಸಹ ಸಿಕ್ಕಾಪಟ್ಟೆ ಇಷ್ಟ ಪ್ರಸಾದ ಅಂದರೆ. ಇನ್ನು ನಮಗೆ ಪ್ರಸಾದ ಸಿಗಲಿಲ್ಲ, ಅನ್ಫಾರ್ಚುನೇಟ್ಲಿ ನಾವು ಬರೋ ಟೈಮಲ್ಲೇ ಖಾಲಿ ಆಗಿಬಿಡ್ತು. ಇನ್ನು ಕೃಷ್ಣ ಅವರು ಕಾಲ್ ಮಾಡಿದ್ರು, ನಾನು ಹೋಗಿ ಪುನರ್ವಿನ ಸ್ಕೂಲಿನ ಕರ್ಕೊಬರೋದಕ್ಕಾಗಲ್ಲ, ನೀವೇ ಹೋಗಿ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು. ಸೊ ಹಾಗಾಗಿ ಪುನರ್ವಿ ಸ್ಕೂಲ್ಗೆ ಅವಳನ್ನ ಕರ್ಕೊಂಡು ಹೋಗೋಣ ಅಂತ ಬಂದ್ವಿ. ಖುಷಿ ಆಗ್ಲಿಲ್ವಾ? ಪುನಃ ಬೈಲಿ ಖುಷಿ ಆಗ್ಲಿಲ್ವಾ? ಸಿರಿ ಬಂದಿದ್ದು ಸಿರಿ ಬಾಯಿಲಿ ಮತ್ತೆ ಏನು ಖುಷಿನೇ ಪಡ್ಲಿಲ್ಲ ಮಾಡ್ಲಿಲ್ಲ ನೀನು ಸಿರಿಗೆ ಅಗ್ ಮಾಡು. ವೆರಿ ತುಂಬಾ ಚೆನ್ನಾಗಿ ಅವಳು ಶೂ ಹಾಕೋ ಬಂದ್ಬಿಟ್ಟಿದ್ಲು. ದೇವಸ್ಥಾನಕ್ಕೆ ಹೋಗಿದ್ವಿ ನಾವು, ಹಾಗಾಗಿ ಸ್ಲಿಪ್ಪರ್ ಹಾಕೊಂಡು ಬಂದು. ಇರಿ ಮೇಡಮ್, ಕೀ ತೆಗಿತೀನಿ ಇರಿ. ಈ ಬಾಳನ್ನು ಬೆಳಕಾಗಿಸು ಇನ್ನೇನು ಅಂತ. ಸೂಪರ್, ವೆರಿ ಗುಡ್, ಚೆನ್ನಾಗಿ ಹೇಳ್ತಾಳಪ್ಪ. ಬಿಡು ಅದನ್ನ, ಹಾಗೆ ಹೇಳು, ಹಾಗೆ ಹೇಳಿ ಕೊಡು ಸರಿ. ನೀನ್ ಹೇಳ್ದೆ ಅಲ್ವಾ, ಈಗ ಅಕ್ಕ ಹೇಳ್ತಾಳೆ, ಕೊಡ್ಬೇಕು ಅಕ್ಕನಿಗೆ. ಹೇಳವ. ಗುಡು ಬಮ್ಮ ಗುಡು ವಿಷ್ಣು ಗುಡು ಸಾಕ್ಷ ಗುಡು ದೇವ ಮಹೇಶ್ವರ ಗುಡು ದೇವ ಗುಡು ಸತ್ಯ ಶಾಂತಿ 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 ಲೋಕ ಸಮಸ್ತ ಸುಖಿನೋ ಭವ ಮುದಾಕರಾಟ ಸಮೋದಕಂ ಸನ ವಿಮೋಕ್ತಿ ಸಾರಕಂ ಕಲಾ ದೇವ ಭಾಷಕಂ ಅಜಾನಿಂದ ಜಾರಕಂ. ಯಾರೇ ಬರ್ದಿರೋದು ಹೀಗೆ? ನಿಜ ಹೇಳ್ಬೇಕು. ನೀನ ಸಿರಿ ನಿಜ ಹೇಳ್ಬೇಕು ಅಲ್ವಾ? ಪುನಃ ನೀನ ಪುನಃ ನಿಜ ಹೇಳ್ಬೇಕು. ನಿಜ ಒಪ್ಕೊಳ್ರ ಯಾರು ಅಂತ. ಇನ್ಯಾರು ಗೋಡನೆ ಬರ್ಕೊಬಿಡುತ್ತಾ? ಇನ್ಯಾರು ಬರ್ದಿರೋದು ಹೇಳಿ. ಸಿರಿ ಪುನರ್ವಿನ ಬರ್ದಿದ್ದು? ಮತ್ತೆ ಪುನಃ ಸಿರಿನ ಬರ್ದಿದ್ದು? ಏಯ್ ಸಿರಿ, ಇನ್ಯಾರು ಗೋಡನೆ ಬರ್ಕೊಬಿಡ್ತಾ? ನೀನೆಂತ ಬರ್ದಿರೋದು ಪುನಃ ಹೇಳ್ತಾ ಇಲ್ವಾ ಅಲ್ಲಿ? ದೊಡ್ಡವರಾಗಿದ್ದೀರಾ, ಬುಕ್ಕಿಗೆ ಬರಿಬೇಕು, ಇಲ್ಲ ಸ್ಲೇಟ್ ತಗೊಂಡು ಬರಿಬೇಕು, ಹಿಂಗೆಲ್ಲ ಬರಿಬಾರ್ದು, ಓಕೆನಾ? ಮಧ್ಯಾಹ್ನದ ಅಡುಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಏನಪ್ಪ ಸ್ಪೆಷಲ್ ಅಂತ ಅಂದರೆ ಒನ್ ಟೈಮ್ಗೆ ಪನ್ನೀರ್ ಪಲಾವ್ ಮಾಡ್ತಾ ಇದ್ದೀನಿ. ಇನ್ನು ಕೃಷ್ಣ ಅವರು ಸಹ ಹೊರಗಡೆ ಊಟ ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿದ್ರು, ಟೈಮ್ ಇರಲಿಲ್ಲ. ಸೊ ಹಾಗಾಗಿ ಇನ್ಸ್ಟೆಂಟಾಗಿ ಪನ್ನೀರ್ ಪಲಾವ್ನ ಮಾಡಿಬಿಡೋಣ ಅಂತ ಮಾಡ್ಕೊಳ್ತಾ ಇದ್ದೆ. ಇನ್ನು ಕಾವ್ಯನೂ ಸಹ ಅಲ್ಲೇ ಕೂತಿದ್ಲು, ಇಬ್ಬರು ಮಾತಾಡಿಕೊಂಡು ಹರಟೆ ಹೊಡಿತಾ ಅಡುಗೆನ ಮಾಡ್ಕೊಳ್ತಾ ಇದ್ದೆ. ಇನ್ನು ಇವರಿಬ್ರು ಹೇಗಪ್ಪ ಅಂತ ಅಂದರೆ ಚೆನ್ನಾಗಿ ಆಟ ಆಡ್ಕೊಂಡೇ ಇರ್ತಾರೆ. ಆಟಾಡ್ತಾನೆ ಕಚ್ಚಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರ. ಅಬ್ಬಬ್ಬಾ, ಇವರಿಬ್ರನ್ನ ಹ್ಯಾಂಡಲ್ ಮಾಡೋದಂತೂ ತುಂಬ ಕಷ್ಟ ಇದೆ. ಹಾಂ, ಒಂದು ಸ್ವಲ್ಪ ಇಟ್ಕೊಡು, ಒಂದು ಸ್ವಲ್ಪ ಕೊಡ್ಮೇಲೆ ಸೊಪ್ಪು, ಆಮೇಲೆ ಹಿಂಗೆ ಟಚ್ ಮಾಡಿಬಿಟ್ಟ. ಟಚ್ ಮಾಡಲ್ಲ ಅಂತೆಲ್ಲ ಗೊದಿಲಿಲ್ವಂತೆಲ್ಲ. ಗುದ್ಲಾ? ಏನು ಮಗಳೇ ಗುದ್ದಾ? ಸಿರಿ ಓಕೆನಾ? ಓಕೆ, ಇಲ್ಲ ಸಾರಿ ಕೇಳಿದಾಳೆ, ನೆಕ್ಸ್ಟ್ ಟೈಮ್ ಮಾಡಲ್ವ, ಓಕೆನಾ ಸಿರಿ? ಇವತ್ತಿನ ಡೇನಲ್ಲಂತೂ ಇವರಿಬ್ರದ್ದು ಇದ್ದೇ ಆಯಿತು. ಅವಳು ಹೊಡೆದ್ ಬಿಡ್ತಾಳಂತೆ. ಇಲ್ಲ ನಾನು ಹೊಡೆದಿಲ್ಲ ಮಮ್ಮಿ, ನಾನು ಬರೀ ಟಚ್ ಮಾಡಿದೆ ಅಂತ ಅವಳು. ಅಬ್ಬಬ್ಬಾ, ಇಬ್ಬರೂ ಒಬ್ರಿಗಿಂತ ಒಬ್ರು ಹೆಚ್ಚು ಯೋಚನೆ ಮಾಡ್ತಿದ್ದಾಳೆ ಸಿರಿ. ಹೆಂಗಮ್ಮ ಯೋಚನೆ ಮಾಡೋದು, ಥಿಂಕ್ ಮಾಡೋದು ಹೇಗೆ?
ನೆನ್ಪು ತಲೆ ಹತ್ರ ಕೈ ಇಟ್ಕೊತಿದೀಯಲ್ಲ, ಹೆಂಗೆ ನೆನ್ಪು ಮಾಡ್ಕೊಳ್ಳೋದು? ತೋರ್ಸು. ಆಗ ಓ ಯೋಚನೆ ಮಾಡ್ಕೊಂಡು ಹೇಳ್ತೀಯ. ಓಕೆ, ಆನಿಮಲ್ಸ್ ನೇಮ್ಸ್ ಹೇಳ್ತೀಯ ಮಗನೆ? ಕೇಳಿದ್ದೀನಿ ನನಗೆ. ಸಿರಿ, ಏ ಸಿರಿ, पीछे देखो, पीछे पीछे ಕಪ್ಪ ಅಂತೆ ಯಶೋಣ್ಣನ ಕಪ್ಪ ಅಂತ ಹೇಳಿ ರೆಡಿಯಾಗಿ ಬಂದೆ. ಯಾರಮ್ಮ ನೀವು? ಯಾರೇ ನೀವು ಹೇಳಿ? दीदी दीदी वाह दीदी 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 ಓ ಮೈ ಗಾಡ್, ಯಾವ ಏರಿಯಾದವರು? ಯಾವ ಏರಿಯಾದಲ್ಲಿ ಪೊಲೀಸು? ಉದ್ಬೂರ್ ಗೇಟಾ? ಮೈ ಗಾಡ್, ಪೊಲೀಸರು ಬಂದಿದೆ, ಸ್ವಲ್ಪ ಭಯ ಭಕ್ತಿ ಇರ್ಲಿ, ಅದಕ್ಕೆ ಇಷ್ಟು ಮಟ್ಟಿಗೆ ಸೈಲೆಂಟ್ ಆಗ್ಬಿಟ್ರ? ಆರ್ತು ಚಿನ್ನು ಅಷ್ಟು ಫುಲ್ ಅನ್ನ ತಿಂದು अत्यार साल लेकर पड़े सामने मैंने साल तक एक पड़ा मुझे पीस पीस ಫುಲ್ ಸರಿ ಸಾಂಬಾರ್ ಹಾಕ್ಲವಾ? ಸಾಂಬಾರ್ ಹಾಕ್ಲಾ? ಬಿಸಿ ಆಗ್ತದೆ. इंगे रिश्ता उन्होंने पुनः इंगे रिश्ता ಇನ್ನು ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ. ಮಕ್ಕಳಂತೂ ಪಪ್ಪ ನನಗೆ ತಿನ್ನಿಸ್ಕೊಡಿ, ನೀವು ನನಗೆ ತಿನ್ನಿಸ್ಕೊಡಿ ಅಂದ್ಕೊಂಡು ಇಬ್ರದ್ದು ಬರೀ ಇದೇ ಆಗಿತ್ತು. ಇನ್ನು ಕಾವ್ಯ ಅವ್ರು ಬಂದಿದ್ರಲ್ಲ, ಸಾಯಂಕಾಲದ ಮೇಲೆ ಜ್ಯೋತಿ ಅಕ್ಕ, ವೆಂಕಟೇಶಣ್ಣ ಅವರೆಲ್ಲ ಬಂದರು. ನಾವು ಹಾಗೇನೆ, ನಾವು ಯಾವುದೇ ಊರಿಗೋದ್ರೂ ಅಷ್ಟೇ, ನಾವು ಹೋದ್ರೆ ಅವ್ರು ಬಂದುಬಿಡ್ತಾರೆ, ಅವ್ರು ಹೋದ್ರೆ ನಾವು ಹೋಗ್ಬಿಡ್ತೀವಿ, ಈ ರೀತಿನೇ. ಇನ್ನು ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ತಾಳೆ ಇರು, ನಿಮ್ಮ ಅತ್ತೆ ಕೊಡ್ತೀನಿ ನೋಡಿ. बाय बाय तो ओके बाय बाय अबे दिन कर ಬಾಯ್. ವಿಡಿಯೋನ ಮಾರ್ನಿಂಗಿಂದ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಮಾರ್ನಿಂಗ್ ಪುನರ್ವಿಗೆ ಸ್ಕೂಲ್ ಇತ್ತು, ಮಕ್ಕಳಿಗೆಲ್ಲ ಸ್ಕೂಲ್ ಇತ್ತಲ್ಲ, ಸೊ ಹಾಗಾಗಿ ಪುನರ್ವಿನ ಅಲ್ಲೇ ನಾವೇ ಡ್ರಾಪ್ ಮಾಡ್ತೀವಿ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಸಿರಿ ಮೇಡಮ್ ಅವರು ಸಹ ನಮ್ಮನೆಲ್ಲೇ ಉಳ್ಕೊಳ್ತಾರೆ. ಕಾವ್ಯ, ನನ್ನ ಮೈದ್ನವರೆಲ್ಲ ಹೊರಟ್ರು. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹತ್ತಬಾರ್ದು ಹಂಗೆ. ಬಾಯ್ ಕಾವ್ಯ. ಸಿರಿ ಬಾಯ್ ಕಣೆ. बाय पापा बाय मम्मी मम्मी बाय ಬಾಯ್.